ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರುಳಿ ದಿನಾಂಕ 6/6/2026. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ಅಮೃತ ವೇಳೆಯ ಸಮಯವು ಬಹಳ ಬಹಳ ಒಳ್ಳೆಯದಾಗಿದೆ. ಆದ್ದರಿಂದ ಬೆಳಗ್ಗೆ ಎದ್ದು ಏಕಾಂತದಲ್ಲಿ ಕುಳಿತು ತಂದೆಯೊಂದಿಗೆ ಮಧುರಾತಿ ಮಧುರವಾದ ಮಾತುಗಳನ್ನಾಡಿ. ಪ್ರಶ್ನೆ: ಯಾವ ಜ್ಞಾನವು ನಿರಂತರ ಯೋಗಿಗಳಾಗಲು ಬಹಳ ಸಹಯೋಗವನ್ನ ಕೊಡ್ತದೆ? ಉತ್ತರ ಆಗಿದೆ, ಡ್ರಾಮಾದ ಜ್ಞಾನ. ಏನೋ ಕಳೆದೋಯ್ತೋ ಅದು ನಾಟಕದಲ್ಲಿ ನಿಗದಿಯಾಗಿದೆ. ಸ್ಥಿತಿಯು ಸ್ವಲ್ಪವೂ ಏರುಪೇರಿನಲ್ಲಿ ಬರಬಾರದು. ಬಲೆ ಎಂತಹದ್ದೇ ಪರಿಸ್ಥಿತಿ ಇರಲಿ, ಭೂಕಂಪವಾಗಲಿ, ವ್ಯಾಪಾರದಲ್ಲಿ ನಷ್ಟವೇ ಆಗಲಿ, ಆದರೆ ಸ್ವಲ್ಪವೂ ಸಂಶಯ ಬರಬಾರದು. ಅಂಥವರಿಗೆ ಮಹಾವೀರರೆಂದು ಹೇಳೋದು. ಒಂದು ವೇಳೆ ಡ್ರಾಮಾ ಯಥಾರ್ಥ ಜ್ಞಾನ ಇಲ್ಲ ಎಂದರೆ ಕಣ್ಣೀರು ಹಾಕ್ತಿರ್ತಾರೆ. ನಾಟಕದ ಜ್ಞಾನವು ನಿರಂತರ ಯೋಗಿಗಳಾಗೋದ್ರಲ್ಲಿ ಬಹಳ ಸಹಯೋಗ ಕೊಡ್ತದೆ. ಮುರುಳಿಯ ಗೀತೆ. ಓಂ ನಮಃ ಶಿವಾಯ. ಓಂ ಶಾಂತಿ. ಮಕ್ಕಳೀಗ ಬಹಳ ಚೆನ್ನಾಗಿ ತಿಳಿದುಕೊಳ್ತೀರಿ. ಈಗ ಪತೀತ ಪ್ರಪಂಚದ ಅಂತ್ಯವಾಗುತ್ತಿದೆ, ಪಾವನ ಪ್ರಪಂಚದ ಆದಿಯಾಗುತ್ತಿದೆ. ಇದನ್ನು ಕೇವಲ ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಿ. ಮಕ್ಕಳಿಗೆ ಈ ಆದೇಶ ಅಥವಾ ಶ್ರೀಮತ ಸಿಕ್ತಿದೆ. ಯಾರು ಕೊಡ್ತಿದ್ದಾರೆ? ಶ್ರೇಷ್ಠ, ಅತಿ ಶ್ರೇಷ್ಠ ಭಗವಂತ. ಅವರು ಪತೀತರಿಂದ ಪಾವನರಾಗಬೇಕೆಂದು ತಿಳಿಸ್ತಾ ಇರ್ತಾರೆ. ಈ ಜ್ಞಾನವು ನಿಮಗಾಗಿ ಇದೆ. ತಾವೆಲ್ಲರೂ ಪತೀತರಾಗಿ, ಉಳಿದವರೆಲ್ಲರೂ ಪತೀತರಾಗಿದ್ದಾರೆ. ಈ ಪತೀತ ಪ್ರಪಂಚದ ವಿನಾಶವು ಅವಶ್ಯವಾಗಿ ಆಗುವುದು. ವಿಕಾರಿಗಳಿಗೆ ಪತೀತರೆಂದು ಹೇಳೋದು. ತಂದೆ ತಿಳಿಸ್ತಾರೆ, ನೀವು ಜನ್ಮ ಜನ್ಮಾಂತರದಿಂದ ನೀವು ಒಬ್ಬರು ಇನ್ನೊಬ್ಬರಿಗೆ ದುಃಖ ಕೊಡ್ತಾ ಬಂದಿರಿ. ಅದಕ್ಕೆ ನೀವು ಆದಿ ಮಧ್ಯ ಅಂತ್ಯ ದುಃಖವನ್ನ ಪಡೆಯುತ್ತೀರಿ. ಒಬ್ಬರು ಇನ್ನೊಬ್ಬರನ್ನ ಪತೀತರನ್ನಾಗಿ ಮಾಡ್ತೀರಿ. ನಾವು ಪತೀತರಾಗಿದ್ದೇವೆಂದು ಕರೀತಾರೆ, ಆದರೆ ಹೇಳ್ಕೊಂತಾರೆ ಪತೀತರಾಗಿವಿ ಮಂದಿರದಲ್ಲಿ ಹೋಗಿ. ಆದರೆ ಬುದ್ಧಿಯಲ್ಲಿ ಪೂರ್ಣ ರೀತಿಯಲ್ಲಿ ತಿಳ್ಕೊಳ್ಳೋದಿಲ್ಲ. ಪತೀತ ಪಾವನ ಬಾ ಎಂದು ಕರೀತಾರೆ. ಆದರೂ ಪತೀತತನವನ್ನು ಬಿಡೋದೇ ಇಲ್ಲ. ನೀವೀಗ ತಿಳ್ಕೊಂಡಿದ್ದೀರಿ. ಇದೆಲ್ಲವೂ ಪಾವನರಾಗುವ ಮಾತಾಗಿದೆ ಇಲ್ಲಿ. ಇದನ್ನು ತಿಳಿಸುವವರು ಸಹ ಯಾರಾದರೂ ಬೇಕಲ್ವಾ? ಅದಕ್ಕೆ ಒಬ್ಬ ತಂದೆಯೇ ತಿಳಿಸೋರಾಗಿದ್ದಾರೆ. ಬಾಕಿ ಗುರುಗಳು ಯಾರೂ ಸಹ ಯಾರನ್ನು ಪಾವನ ಮಾಡಲು ಸಾಧ್ಯ ಇಲ್ಲ. ಪಾವನರು ಸಹ ಕೇವಲ ಒಂದು ಜನ್ಮಕ್ಕಾಗಿ ಅಲ್ಲ, ಜನ್ಮ ಜನ್ಮಾಂತರಕ್ಕಾಗಿ ಆಗಬೇಕಾಗಿದೆ. ನಿಮ್ಮಲ್ಲಿಯೂ ಯಾರು ಜ್ಞಾನವಂತರಿದ್ದಾರೋ ಅವರು ತೀಕ್ಷ್ಣವಾಗಿರ್ತಾರೆ. ಡ್ರಾಮಾ ಅನುಸಾರ ಅದು ನಿಗದಿಯಾಗಿದೆ. ನಿಮ್ಮಲ್ಲಿಯೂ ಮಹಾವೀರತನವಿರಬೇಕು. ತಂದೆ ನೆನಪಿನಲ್ಲಿದ್ದಾಗಲೇ ಅದು ಬರೋದು. ತಂದೆಯು ಬಹಳ ಚೆನ್ನಾಗಿ ತಿಳಿಸ್ತಾರೆ. ಹೇಗೆ ತಂದೆಯು ಹೇಳ್ತಿದ್ದಾರೆ, ಬೆಳಿಗ್ಗೆ ಎದ್ದು ನೆನಪು ಮಾಡಿ. ನೆನಪು ಮಾಡಲು ಆ ಸಮಯವು ಬಹಳ ವಿಶೇಷವಾಗಿರ್ತದೆ, ಸುಂದರವಾಗಿದೆ. ಅದಕ್ಕೆ ಪ್ರಭಾತವೆಂದು ಹೇಳೋದು. ಭಕ್ತಿ ಮಾರ್ಗದಲ್ಲಿಯೂ ಹೇ ನನ್ನ ಮನವೇ,
ಸುಪ್ರಭಾತ ರಾಮ ಸ್ಮರಣೆ ಮಾಡು ಎಂದು ಹೇಳ್ತಾರೆ. ತಂದೆಯೂ ಸಹ ಹೇಳ್ತಾರೆ, ಬೆಳಿಗ್ಗೆ ಎದ್ದು ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ಬಹಳ ಆನಂದ ಬರುವುದು. ತಂದೆಯ ನೆನಪಿನಲ್ಲಿ ಕುಳಿತು ಇದೇ ಚಿಂತನೆ ಮಾಡಬೇಕು. ಯಾರಿಗೆ ಹೇಗೆ ಜ್ಞಾನವನ್ನ ತಿಳಿಸ್ಕೊಡೋದು. ಅಮೃತ ವೇಳೆ ವಾತಾವರಣ ಬಹಳ ಶುದ್ಧವಾಗಿರ್ತದೆ. ಇಡೀ ದಿನದಲ್ಲಂತೂ ಉದ್ಯೋಗ ವ್ಯವಹಾರಗಳ ಜಂಜಾಟ ಗೊಂದಲವಿರ್ತದೆ. ರಾತ್ರಿ 12 ಗಂಟೆಯವರೆಗೆ ವಿಕಾರಿ ವಾತಾವರಣವಿರ್ತದೆ. ಸಾಧು ಸಂತ ಭಕ್ತರೆಲ್ಲರೂ ಬೆಳಗ್ಗೆಯ ಸಮಯದಲ್ಲೇ ಭಕ್ತಿ ಮಾಡ್ತಾರೆ. ಹಾಗೆ ನೋಡಿದ್ರೆ ದಿನದಲ್ಲಿ ನೆನಪು ಮಾಡಬಹುದು. ಬಲೆ ಉದ್ಯೋಗ ವ್ಯವಹಾರಗಳಲ್ಲಿರಬಹುದು. ಬುದ್ಧಿಯೋಗ ಯಾವ ದೇವತೆಯ ಪೂಜಾರಿಯಾಗಿರುವರೋ ಅವರ ಬಳಿಯೇ ಇರೋದು. ಆದರೆ ಈ ರೀತಿ ಯಾರಿಗೂ ಇರಲ್ಲ. ಭಕ್ತಿ ಮಾರ್ಗದಲ್ಲಿ ಕೇವಲ ದರ್ಶನಕ್ಕಾಗಿ ಪರಿಶ್ರಮ ಪಡ್ತಾರೆ. ಸಿಗೋದೇನೂ ಇರೋದಿಲ್ಲ. ಅವರು ಸಹ ಭಕ್ತಿ ಮಾಡ್ತಾ ಮಾಡ್ತಾ ತಮೋ ಪ್ರಧಾನವಾಗಲೇಬೇಕು. ಭಕ್ತಿ ಮಾರ್ಗದಲ್ಲಿಯೂ ಶಿವನಿಗೆ ಬಲಿ ಕೊಡ್ತಾರೆ. ಅದಕ್ಕೆ ಕಾಶಿ ಕಲ್ವಟ್ ಎಂದು ಹೇಳ್ತಾರೆ. ಶಿವನನ್ನು ನೆನಪು ಮಾಡ್ತಾ ಮಾಡ್ತಾ ಬಾವಿಯಲ್ಲಿ ಹೋಗಿ ಬೀಳ್ತಾರೆ. ಶಿವನಿಗೆ ಬಲಿಹಾರಿ ಆಗ್ತಾರೆ. ಆದರೆ ಭಕ್ತಿ ಮಾರ್ಗದ ಬಲಿಹಾರಿ ಆಗಿದೆ. ಇದು ಜ್ಞಾನ ಮಾರ್ಗದ ಸ್ಥೂಲ ಆಯಿತು. ಇದು ಜ್ಞಾನ ಮಾರ್ಗದ ಬಲಿಹಾರಿ ಆಗೋದು. ಅದು ಪರಿಶ್ರಮ, ಇದು ಪರಿಶ್ರಮವಾಗಿದೆ. ಭಕ್ತಿ ಮಾರ್ಗದಲ್ಲಿ ಇದರಿಂದೇನು ಲಾಭ ಇಲ್ಲ. ಇದು ಹೇಗೆ ಆತ್ಮ ತನ್ನ ಶರೀರ ಘಾತ ಮಾಡಿಕೊಂಡಂತೆ. ಇದು ಜ್ಞಾನವಲ್ಲ. ಆತ್ಮವೇ ಪರಮಾತ್ಮನೆಂದು ಅವರು ಹೇಳ್ಬಿಡ್ತಾರೆ. ಆತ್ಮಾಭಿಮಾನಿಯಂತೂ ಒಬ್ಬರೇ ತಂದೆಯಾಗಿದ್ದಾರೆ. ಅವರು ಮಕ್ಕಳಿಗೆ ತಿಳಿಸ್ತಾರೆ, ಪರಮಾತ್ಮನು ನಾನೊಬ್ಬನೇ ಆಗಿದ್ದೇನೆ. ಆತ್ಮನೇ ಪರಮಾತ್ಮನೆಂದು ಹೇಳೋದು ಅತಿ ದೊಡ್ಡ ಸುಳ್ಳಾಗಿದೆ. ಆತ್ಮವೇ ಪರಮಾತ್ಮನಾಗಲು ಸಾಧ್ಯವಿಲ್ಲ. ತಂದೆ ತಿಳಿಸ್ತಾರೆ, ನಾನು ಪತೀತರನ್ನು ಪಾವನರನ್ನಾಗಿ ಮಾಡುವುದಕ್ಕಾಗಿಯೇ ಬರ್ತೇನೆ ಅಂದಾಗ ಪಾವನರನ್ನಾಗಿ ಮಾಡುತ್ತಿದ್ದೇನೆ. ಹಾಗೆ ನಾಟಕದಲ್ಲಿ ಏನಾಗುತ್ತಿದೆಯೋ ಅದೇ ಆಗೋದು. ತಿಳಿದುಕೊಳ್ಳಿ, ಭೂಕಂಪವಾಗ್ತದೆ, ಮನೆ ಬೀಳ್ತವೆ ಅಂದ್ರೆ ನಾಟಕದಲ್ಲಿ ಇದೇ ರೀತಿ ಇತ್ತು. ಕಲ್ಪದ ಹಿಂದೆಯೂ ಇದೇ ರೀತಿ ಆಗಿತ್ತು. ಇದರಲ್ಲಿ ಸ್ಥಿತಿ ಸ್ವಲ್ಪವೂ ಅಲುಗಾಡುವ ಅವಶ್ಯಕತೆ ಇಲ್ಲ. ನಾಟಕದ ಮೇಲೆ ದೃಢವಾಗಿ ನಿಂತಿರಬೇಕಾಗಿದೆ. ಅಂಥವರಿಗೆ ಮಹಾವೀರರೆಂದು ಹೇಳಲಾಗ್ತದೆ. ಅಪಘಾತಗಳಂತೂ ಬಹಳಷ್ಟು ಆಗುತ್ತವೆ ಇರ್ತವೆ. ಯಾರದೇ ರಕ್ಷಣೆ ಯಾರು ಮಾಡಲಿಕ್ಕೆ ಸಾಧ್ಯವಾ? ಇದಂತೂ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಡ್ರಾಮಾದಲ್ಲಿ ಇದೇ ರೀತಿ ಪಾತ್ರವಿದೆ. ಯಾರು ಡ್ರಾಮಾವನ್ನು ತಿಳಿದುಕೊಂಡಿಲ್ಲವೋ ಅವರು ದೇಹವನ್ನು ನೆನಪು ಮಾಡಿಕೊಂಡು ಕಣ್ಣೀರು ಸುರಿಸ್ತಾ ಇರ್ತಾರೆ. ಅವರೆಂದು ಶಿವತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಶಿವತಂದೆಯೊಂದಿಗೆ ಪ್ರೀತಿ ಇಲ್ಲ, ಸತ್ಯವಾದ ಪ್ರೀತಿ ಇಲ್ಲ. ಇಂತಹ ತಂದೆಯ ಜೊತೆಯಂತೂ ಸಂಪೂರ್ಣ ಪ್ರೀತಿಯನ್ನಿಡಬೇಕು. ನೀವು ಕಲ್ಪವೂ ಶಿವತಂದೆಯ ಜೊತೆ ಪ್ರೀತ ಬುದ್ಧಿಯವರಾಗಿದ್ದೀರಿ. ದೇವತೆಗಳಿಗೆ ತಂದೆಯ ಜೊತೆ ಪ್ರೀತಿ ಬುದ್ಧಿ ಇತ್ತು. ಈ ಪ್ರೀತಿಯಿಂದ ಅವರು ಆ ಪದವಿಯನ್ನು ಪಡೆದಿದ್ದಾರೆಂದು ಹೇಳೋದಿಲ್ಲ. ಅವರಿಗೆ ಅಲ್ಲಿ ಏನು ತಿಳಿದಿರೋದಿಲ್ಲ. ಸತ್ಯುಗದಲ್ಲಿ ಇಡೀ ಕಲ್ಪದಲ್ಲಿ ತಂದೆಯ ಜೊತೆ ಪ್ರೀತಿಯನ್ನಿಡಲು ನಿಮಗೆ ಅವರ ಬಗ್ಗೆ ತಿಳಿದಿರೋದೇ ಇಲ್ಲ, ಪರಮಾತ್ಮ ಬಗ್ಗೆ. ಈಗ ತಂದೆ ತಮ್ಮ ಪರಿಚಯ ನೀಡ್ತಿದ್ದಾರೆ. ತಂದೆ ತಿಳಿಸ್ತಾರೆ, ಮತ್ತೆಲ್ಲ ಸಂಘಗಳನ್ನ ತೊರೆದು ನನ್ನೊಬ್ಬನ ಸಂಘ ಮಾಡಿ. ಇದು ಅವಶ್ಯವಾಗಿಯೂ ವಿನಾಶಕಾಲವಾಗಿದೆ. ಇದನ್ನು ನೀವು ಮಕ್ಕಳು ತಿಳ್ಕೊಂಡಿರಿ. ಮನುಷ್ಯರು ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ. ನೀವೀಗ ತಿಳ್ಕೊಂಡಿರಿ, ನಾವು ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಬೇಕಾಗಿದೆ. ನೆನಪು ಮಾಡದೆ ಹೊರತು ಸತೋಪ್ರಧಾನರಾಗಲಿಕ್ಕೆ ಸಾಧ್ಯವಿಲ್ಲ. ಸರ್ಜನಾಗಿ ತಮ್ಮ ರೋಗವನ್ನು ನೋಡಿಕೊಳ್ಬೇಕಾಗಿದೆ. ಶ್ರೀಮತದಂತೆ ನೋಡಿಕೊಳ್ಳಿ. ತಂದೆಯ ಜೊತೆ ನನಗೆಷ್ಟು ಪ್ರೀತಿ ಇದೆ. ಅಮೃತ ವೇಳೆ ತಂದೆಯನ್ನು ನೆನಪು ಮಾಡೋದು ಒಳ್ಳೆಯದಾಗಿದೆ.
ಮುಂಜಾನೆಯ ಸಮಯವು ಬಹಳ ಚೆನ್ನಾಗಿರ್ತದೆ. ಆ ಸಮಯದಲ್ಲಿ ಮಾಯೆಯ ಬಿರುಗಾಳಿಗಳು ಬರೋದಿಲ್ಲ. ರಾತ್ರಿ 12 ಗಂಟೆಯವರೆಗೆ ತಪಸ್ಸು ಮಾಡೋದ್ರಿಂದ ಯಾವುದೇ ಲಾಭ ಇರೋದಿಲ್ಲ. ಏಕೆಂದ್ರೆ ಆ ಸಮಯವೇ ಕೊಳಕಾಗಿರ್ತದೆ. ವಾಯುಮಂಡಲವು ಅಶುದ್ಧವಾಗಿರ್ತದೆ. ಅದಕ್ಕೆ 1 ಗಂಟೆಯವರೆಗೆ ಬಿಟ್ಬಿಡ್ಬೇಕು. 1 ಗಂಟೆಯ ನಂತರ ವಾಯುಮಂಡಲವು ಬಹಳ ಉತ್ತಮವಾಗಿರ್ತದೆ. ತಂದೆಯು ತಿಳಿಸ್ತಾರೆ, ನಿಮ್ಮದು ಸಹಜ ರಾಜಯೋಗವಾಗಿದೆ, ಬಲೆ ಆರಾಮವಾಗಿ ಕುಳಿತುಕೊಳ್ಳಿ. ಬ್ರಹ್ಮ ತಂದೆಯು ತಮ್ಮ ಅನುಭವವನ್ನು ತಿಳಿಸ್ತಾರೆ. ಹೇಗೆ ತಂದೆಯೊಂದಿಗೆ ಮಾತಾಡ್ತೇನೆ ಎಂದು ಬಾಬಾ, ಇದು ಎಂತಹ ವಿಚಿತ್ರ ನಾಟಕವಾಗಿದೆ. ಬ್ರಹ್ಮ ಬಾಬಾ ಶಿವಬಾಬಾವ್ರ ಜೊತೆ ಹೇಗೆ ಮಾತಾಡೋದು ಅಂತ ಹೇಳ್ತಾ ಇದ್ದಾರೆ. ಅವ್ರು ಮಾತಾಡೋದೇನು, ಬಾಬಾ ಇದು ಎಂಥ ವಿಚಿತ್ರ ನಾಟಕ ಆಗಿದೆ. ತಾವು ಹೇಗೆ ಬಂದು ಪತೀತರಿಂದ ಪಾವನರನ್ನಾಗಿ ಮಾಡುತ್ತೀರಿ, ಇಡೀ ಪ್ರಪಂಚವನ್ನು ಹೇಗೆ ಪರಿವರ್ತನೆ ಮಾಡ್ತೀರಿ, ಬಹಳ ಅದ್ಭುತವಾಗಿದೆ. ಹೇಗೆ ತಂದೆಗೆ ವಿಚಾರಗಳು ಬರ್ತವೆ ಹಾಗೆ ಮಕ್ಕಳಿಗೂ ಬರಬೇಕು. ಹೇಗೆ ಮನುಷ್ಯರ ಜೀವನದ ದೋಣಿಯನ್ನು ಪಾರು ಮಾಡೋದು. ತಂದೆ ಹೇಳ್ತಾರೆ, ಹೇ ಪತೀತ ಪಾವನ ಬನ್ನಿ ಎಂದು ನೀವು ನನ್ನನ್ನು ಕೂಗಿದ್ದೀರಿ. ನಾನೀಗ ಬಂದಿದ್ದೇನೆ. ನೀವು ಪತೀತರಾಗಬೇಡಿ, ಪತೀತರಾಗಿ ಸಭೆಯಲ್ಲಿ ಬಂದು ಕುಳಿತುಕೊಳ್ಬೇಡಿ. ಹಾಗಿದ್ರೆ ವಾಯುಮಂಡಲವನ್ನು ಅಶುದ್ಧ ಮಾಡಿಬಿಡ್ತೀರಿ. ತಂದೆಗಂತೂ ಅರ್ಥವಾಗ್ತಿದೆ. ದೆಹಲಿಯಲ್ಲಿ, ಬಾಂಬೆಯಲ್ಲಿ ಹೀಗೆ ವಿಕಾರದಲ್ಲಿ ಹೋಗೋರು ಬಂದು ಕುಳಿತು ಬಿಡ್ತಿದ್ರು. ಅಸುರರು ಬಂದು ವಿಘ್ನ ಹಾಕ್ಲಿಕ್ಕೆ ಕುಳಿತುಕೊಳ್ತಿದ್ರು. ಗಾಯನವಿದೆ, ಅಸುರರ ವಿಘ್ನ ದೇವತೆಗಳ ಯಜ್ಞದಲ್ಲಿ ಅಂತ. ವಿಕಾರದಲ್ಲಿ ಹೋಗೋರಿಗೆ ಅಸುರರೆಂದು ಹೇಳಲಾಗ್ತದೆ. ವಾಯುಮಂಡಲವನ್ನು ಹಾಳು ಮಾಡ್ತಾರೆ. ಅವರಿಗೆ ಬಹಳ ಕಠಿಣ ಶಿಕ್ಷೆ ಆಗೋದು. ತಂದೆಯು ಎಲ್ಲ ಮಾತುಗಳನ್ನು ತಿಳಿಸ್ತಾರೆ. ಆದರೂ ಸಹ ತಮಗೆ ನಷ್ಟ ಮಾಡಿಕೊಳ್ಳದೆ ಇರೋದೇ ಇಲ್ಲ. ಸುಳ್ಳನ್ನು ಹೇಳ್ತಾರೆ. ಇಲ್ಲವಾದರೆ ಕೂಡಲೇ ಬರೆದು ಬಿಡಬೇಕು, ಬಾಬಾ ನನ್ನಿಂದ ಈ ತಪ್ಪಾಯಿತು ಕ್ಷಮಿಸಿ ಎಂದು. ತಮ್ಮ ಪಾಪವನ್ನು ಬರೆಯಿರಿ, ಇಲ್ಲದಿದ್ದರೆ ಅದು ವೃದ್ಧಿ ಹೊಂದುತ್ತಾ ಇರ್ತದೆ. ಮತ್ತು ನಡು ರಸ್ತೆಯಲ್ಲಿ ದಾರಿ ತಪ್ಪಿ ಹೋಗ್ಬಿಡ್ತಾರೆ. ಬಹಳಷ್ಟು ಕಡೆ ಬರ್ತಾ ಇರ್ತಾರೆ. ಬಂದು ಇನ್ನೂ ಕಿವಿಗಳನ್ನು ಕತ್ತರಿಸ್ಕೊಳ್ತಾರೆ. ಇದು ಸಹ ಡ್ರಾಮಾದಲ್ಲಿ ಪಾತ್ರ ಇದೆ. ಕಿವಿಗಳು ಕತ್ತರಿಸ್ಕೊಳ್ತಾರೆ ಅಂದ್ರೆ ಅವರ ಬುದ್ಧಿಗೆ ಏನು ಜ್ಞಾನ ಅರ್ಥವಾಗೋದೇ ಇಲ್ಲ. ಇಂತಹ ಅಸುರರು ಕಲ್ಪದ ಮೊದಲು ಇದ್ರು, ಈಗಲೂ ಇದ್ದಾರೆ. ಜ್ಞಾನ ಕೇಳಿ ವಿಘ್ನ ಹಾಕೋರು, ಅಸುರರಾಗೋರು. ಡ್ರಾಮಾದಲ್ಲಿ ಇಂಥವ್ರದ್ದು ಪಾತ್ರ ಇದೆ. ಕಲ್ಪದ ಹಿಂದೆನೂ ಇದ್ರು. ಅಮೃತವನ್ನು ಬಿಟ್ಟು ವಿಷವನ್ನು ಕುಡಿತಾರೆ, ತಮಗೆ ಘಾತ ಮಾಡಿಕೊಳ್ತಾರೆ. ಜ್ಞಾನ ಮಾರ್ಗದಲ್ಲಿದ್ದು ವಿಕಾರಿ ಆಗ್ತಾರೆ ಅಂತಾರೆ ಬಾಬಾ. ವಾತಾವರಣ ಕೆಡಿಸ್ಬಿಡ್ತಾರೆ. ಬ್ರಾಹ್ಮಣ್ಯರು ಸಹ ಎಲ್ಲರೂ ಒಂದೇ ಸಮಾನ ಇರೋದಿಲ್ಲ. ಮಹಾರಥಿಗಳು, ಕುದುರೆ ಸವಾರರು, ಕಾಲು ಆಳುಗಳು ಎಲ್ಲರೂ ಇದ್ದಾರೆ. ನೀವು ಮಕ್ಕಳಿಗೆ ಅಪಾರ ಖುಷಿ ಇರಬೇಕು. ಬಾಬಾ ಸಿಕ್ಕಿದರು ಅಂದಮೇಲೆ ಮತ್ತೇನು ಬೇಕು? ತಮ್ಮ ಮಕ್ಕಳನ್ನು ಸಹ ಸಂಭಾಲನೆ ಮಾಡಬೇಕು. ಲೌಕಿಕದಲ್ಲಿ ಬಾಬಾ ಇವರೆಲ್ಲರೂ ತಮ್ಮ ಮಕ್ಕಳಾಗಿದ್ದಾರೆ ಎಂದು ನೀವೇ ಸಂಭಾಲನೆ ಮಾಡಿ, ನಾವಂತೂ ನಿಮ್ಮವರಾಗ್ಬಿಟ್ಟಿದ್ದೇವೆ ಅಂತನೂ ಈ ಥರ ಬಾಬನಿಗೆ ಒಪ್ಪಿಸಿ. ತಂದೆ ತಿಳಿಸ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿರ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಿ. ಯಾವುದೇ ಪತೀತ ಕರ್ಮವನ್ನು ಮಾಡಬೇಡಿ. ಮೊದಲ ಮಾತು ಕಾಮ ವಿಕಾರದ್ದಾಗಿದೆ. ದ್ರೌಪದಿಯು ಸಹ ಇದಕ್ಕಾಗಿಯೇ ಕರೆದಳು. ನನ್ನನ್ನು ಇವರು ಅಪಮಾನ ಮಾಡ್ತಾರೆಂದು ಯಾವಾಗ ಕೇಳುವಂತಹ ತಂದೆಯು ಬಂದಿದ್ದಾರೋ ಆಗಲೇ ಕರೆದ್ಲು. ತಂದೆಯು ಬರೋದಕ್ಕೆ ಮೊದಲು ಯಾರು ಕರೆಯೋದಿಲ್ಲ. ಯಾರನ್ನೋ ಕರೀತಾರೆ. ತಂದೆ ಬಂದಿದ್ದಾರೆ ಅದರಿಂದ ಕರೀತಾರೆ. ಪತೀತರಿಂದ ಪಾವನರಾಗಿ ಮತ್ತೆ ಎಲ್ಲಿ ಹೋಗೋರು? ಹಿಂತಿರುಗಿ ಹೋಗಬೇಕಾಗಿದೆ. ಅದಂತೂ ಇದೇ ಸಮಯವಾಗಿದೆ. ಎಲ್ಲರ ಸದ್ಗತಿದಾತ ಮುಕ್ತಿದಾತನು ಒಬ್ಬರೇ ಆಗಿದ್ದಾರೆ. ಇಲ್ಲಂತೂ ದುಃಖವಿದೆ. ಸಾಧು ಸಂತ ಇತ್ಯಾದಿ ಯಾರೂ ಸಹ ಸುಖಿಯಾಗಿರಲು ಸಾಧ್ಯ ಇಲ್ಲ. ಎಲ್ಲರಿಗೂ ಯಾವುದಾದ್ರೊಂದು ದುಃಖ, ರೋಗ ಇತ್ಯಾದಿ ಇದ್ದೇ ಇರ್ತದೆ. ಕೆಲವರು ಗುರುಗಳು ಕುರುಡರು,
ಕುಂಟರು ಇರ್ತಾರೆ ಅಂದಮೇಲೆ ಅವರು ಅವಶ್ಯವಾಗಿ ಅಂತ ಯಾವುದೋ ಕೆಲಸ ಮಾಡಿದ್ದಾರೆ, ಅದರಿಂದ ಕುರುಡರು ಕುಂಟರಾಗ್ತಾರೆ. ಸತ್ಯುಗದಲ್ಲಿ ಯಾರು ಕುರುಡರು ಕುಂಟರಿರೋದಿಲ್ಲ. ಮನುಷ್ಯರಿಗಿದು ತಿಳಿದಿದೆಯೇ? ತಂದೆಯೇ ಬಂದು ತಿಳಿಸ್ತಾರೆ. ತಂದೆಯೇ ಜ್ಞಾನ ಸಾಗರ, ಪತೀತ ಪಾವನನಾಗಿದ್ದಾರೆ. ಉಳಿದಿದ್ದೆಲ್ಲವೂ ಭಕ್ತಿಯಾಗಿದೆ. ಭಕ್ತಿ ಮಾರ್ಗವೇ ಬೇರೆಯಾಗಿದೆ. ಅದು ಏಣಿಯನ್ನು ಇಳಿಯುವ ಮಾರ್ಗವಾಗಿದೆ. ಇಳುತ್ತಾ ಜೀವನ ಬಂಧನದಲ್ಲಿ ಬರಲು 84 ಜನ್ಮಗಳು ಹಿಡಿಸ್ತದೆ. ಜೀವನ್ಮುಕ್ತರಾಗ್ಲಿಕ್ಕೆ ಕೇವಲ 1 ಸೆಕೆಂಡ್ ಹಿಡಿಸ್ತದೆ. ಆದರೆ ತಂದೆಯ ಮತದಂತೆ ನಡೆದು ಅವರನ್ನು ನೆನಪು ಮಾಡಿದಾಗ ಮಾತ್ರ ನಂಬರ್ ವಾರಂತೂ ಇರ್ತಾರಲ್ವಾ. ಬಾಬಾ ನಮ್ಗೆ ಇಂತಹ ಶಿಕ್ಷಕಿಯರು ಸಿಕ್ಕಿದ್ರೆ ಒಳ್ಳೇದು ಎಂದು ಹೇಳ್ತಾರೆ. ಅಂದಮೇಲೆ ಅವಶ್ಯವಾಗಿ ತಾನು ನಿರ್ಬಲರಾಗಿದ್ದೇನೆ, ಅದರಿಂದ ಇಂಥವರನ್ನು 2-4 ತಿಂಗಳಿಗಾಗಿ ಕಳಿಸಿ ಎಂದು ಹೇಳ್ತಾರೆ. ತಂದೆ ಹೇಳ್ತಾರೆ ಇದು ಸಹ ತಪ್ಪಾಗಿದೆ. ಯಾವಾಗ ತಂದೆಯು ಕೇವಲ ನನ್ನೊಬ್ಬನನ್ನು ನೆನಪು ಮಾಡಿ ಮತ್ತು ಸ್ವದರ್ಶನ ಚಕ್ರವನ್ನ ತಿರುಗಿಸಿ ಅನ್ಯರಿಗೂ ತಿಳಿಸಿಕೊಡಿ ಎಂದು ಸಹಜ ಮಾತನ್ನು ತಿಳಿಸ್ತಾರೆ, ಅಂದಮೇಲೆ ನೀವು ಬ್ರಾಹ್ಮಣಿಯರನ್ನು ಏಕೆ ನೆನಪು ಮಾಡ್ತೀರಿ? ಇದರಲ್ಲಿ ಬ್ರಾಹ್ಮಣಿಯರೇನ್ ಮಾಡ್ತಾರೆ? ಇದಂತೂ ಜ್ಞಾನದ ಸೆಕೆಂಡಿನ ಮಾತಾಗಿದೆ. ನೀವು ಉದ್ಯೋಗ ವ್ಯವಹಾರಗಳಲ್ಲಿ ಇದನ್ನು ಮರ್ತು ಹೋಗ್ತೀರಿ. ಆಗಲೂ ಸಹ ಬ್ರಾಹ್ಮಣಿಯು ಇದನ್ನೇ ಹೇಳೋದು, ಮನ್ಮನಾಭವ ಅಂತ ಶಿವಬಾಬಾವ್ರ ಮಾತೇ ಹೇಳ್ಕೊಡ್ತಾರೆ. ಕೆಲವರು ಮಂದಬುದ್ಧಿಯವರು ತಿಳ್ಕೊಳ್ಳೋದೇ ಇಲ್ಲ. ಕೇವಲ ಒಳ್ಳೆಯ ಬ್ರಾಹ್ಮಣಿ ಬೇಕೆಂದು ಹೇಳ್ತಾರೆ. ನಿಮಗೆ ಜ್ಞಾನವಂತೂ ಸಿಕ್ಕಿದೆ ಅಲ್ವಾ, ಅಂದಮೇಲೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ದೇಹದ ಅಭಿಮಾನ ಬಿಡಿ. ಇದು ನಮ್ಮ ಸೇವಾ ಕೇಂದ್ರವಾಗಿದೆ, ಇದು ಇವರ ಸೇವಾ ಕೇಂದ್ರ ಆಗಿದೆ. ಈ ವಿದ್ಯಾರ್ಥಿಗಳು ಇಲ್ಲಿಗೇಕೆ ಹೋಗ್ತಾರೆ? ಇದೆಲ್ಲವೂ ದೇಹಾಭಿಮಾನ ಆಗಿದೆ. ಎಲ್ಲವೂ ಶಿವ ತಂದೆ ಸೇವಾ ಕೇಂದ್ರಗಳಾಗಿವೆ. ನಮ್ಮ ಸೇವಾ ಕೇಂದ್ರಗಳೇನು? ಇಂತಹವರು ನಮ್ಮ ಸೇವಾ ಕೇಂದ್ರಕ್ಕೆ ಏಕೆ ಬರೋದಿಲ್ಲ ಎಂದು ನಿಮ್ಗೆ ಸಂಕಲ್ಪ ಬರ್ತದೆ. ಎಲ್ಲಿಯಾದರೂ ಹೋಗ್ಲಿ, ತಂದೆ ಯಾವಾಗ್ಲೂ ಹೇಳ್ತಾರೆ ಯಾರೊಂದಿಗೂ ಬಿಡಬೇಡಿ. ಇದನ್ನಂತೂ ತಿಳ್ಕೊಳ್ಬಹುದು. ಯಾರನ್ನೂ ರಿಸ್ಟ್ರಿಕ್ಟ್ ಮಾಡಬೇಡಿ. ಎಲ್ಲಿ ಅನುಕೂಲನೋ ಅಲ್ಲಿ ಕ್ಲಾಸಿಗೆ ಹೋಗ್ಲಿ. ಬಾಬಾವ್ರ ಮಕ್ಕಳಾಗಿರ್ಲಿ, ಎಲ್ಲ ಸೇವಾ ಕೇಂದ್ರ ಶಿವಬಾಬಾವ್ರದಂತಾರೆ. ಬಾಬಾ ಹೇಳ್ತಾರೆ, ಬೀಜ ಬಿತ್ತಿದ ಮೇಲೆ ಇದನ್ನು ತಿಳ್ಕೊಳ್ಬಹುದು. ಬೀಜ ಬಿತ್ತಿಲ್ಲವೆಂದರೆ ಸಿಗೋದೇನು? ಭಕ್ತಿ ಮಾರ್ಗದಲ್ಲೂ ದಾನ ಪುಣ್ಯ ಮಾಡ್ತಾರೆ. ನೀವೆಲ್ಲರೂ ಭಕ್ತಿ ಮಾರ್ಗದಲ್ಲಿ ಈಶ್ವರಾರ್ಥ ಪರೋಕ್ಷವಾಗಿ ಮಾಡ್ತಿದ್ರಿ. ಸನ್ಯಾಸಿಗಳಿಗೂ ಬಹಳ ಕೊಡ್ತಾರೆ. ವಾಸ್ತವದಲ್ಲಿ ಬಡವರಿಗೆ ದಾನ ಮಾಡೋದು ಸೌಕಾರಿಗಲ್ಲ. ಇದರಲ್ಲಿ ಧಾನ್ಯಗಳ ದಾನವು ಎಲ್ಲದಕ್ಕಿಂತ ಒಳ್ಳೆಯದು. ಅದನ್ನು ತಂದೆ ತಿಳಿಸ್ತಾರೆ. ದಾನ ಮಾಡಿದ್ರೆ ಇನ್ನೊಂದು ಜನ್ಮದಲ್ಲಿ ಅದರ ಫಲ ಸಿಗ್ತದೆ. ಈಶ್ವರನೇ ಎಲ್ಲರಿಗೆ ಫಲ ಕೊಡೋದು. ಸಾಧು ಸಂತ ಮೊದಲಾದ ಯಾರೂ ಸಹ ಪ್ರತಿಫಲವನ್ನ ಕೊಡಲು ಸಾಧ್ಯ ಇಲ್ಲ. ಕೊಡೋರು ಒಬ್ಬರೇ ಆಗಿದ್ದಾರೆ, ಅವರು ಶಿವ ಬಾಬಾ ಆಗಿದ್ದಾರೆ. ಯಾರು ಮೂಲಕವಾದ್ರೂ ಕೊಡ್ಬೋದು. ತಂದೆ ತಿಳಿಸ್ತಾರೆ, ನೀವು ಈಶ್ವರಾರ್ಥವಾಗಿ ಕೊಡ್ತಿದ್ದೀರಿ. ಆಗಲೂ ಸಹ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಇನ್ನೊಂದು ಜನ್ಮದಲ್ಲಿ ನಿಮಗೆ ಅದರ ಫಲ ಕೊಡಿಸ್ತಿದ್ದೆ. ಈಗಂತೂ ನಾನು ಡೈರೆಕ್ಟ್ ಬಂದಿದ್ದೇನೆ. ಭಕ್ತಿಯಲ್ಲಿ ಅರಿಯದೇ ನೀವು ನನ್ನ ಹೆಸರಿಗೆ ಮಾಡಿದ್ರು ನಾನು ಭಕ್ತಿಯಲ್ಲೂ ಫಲ ಕೊಡಿಸ್ತಿದ್ದೆ ಇಂಡೈರೆಕ್ಟ್ಲಿ. ಈಗ ನಾನು ಡೈರೆಕ್ಟ್ ಬಂದಿದ್ದೇನೆ. ಈಗ ನಿಮ್ಗೆ 21 ಜನ್ಮಗಳಿಗಾಗಿ ಫಲ ಸಿಗ್ತದೆ. ಮೃತ್ಯು ಸಮ್ಮುಖದಲ್ಲೇ ನಿಂತಿದೆ. ಭಕ್ತಿ ಮಾರ್ಗದಲ್ಲಿ ನಿಮಗೆ ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ. ಆದ್ದರಿಂದ ತಮ್ಮದೆಲ್ಲವನ್ನು ಸಫಲ ಮಾಡಿಕೊಳ್ಳಿ ಎಂದು ಹೇಳ್ತಿರ್ಲಿಲ್ವಾ? ಭಕ್ತಿಯಲ್ಲೂ ಈ ಮಾತಿದೆ. ಮೃತ್ಯು ಸಮ್ಮುಖ ಇದೆ ಅಂದ್ರೆ ಎಲ್ಲವನ್ನ ಸಫಲ ಮಾಡ್ಕೋಬೇಕು ಅಂತ ಬಾಬಾ ಹೇಳ್ತಾರೆ. ಈಗ ತಂದೆ ತಿಳಿಸ್ತಾರೆ, ಯಾರು ಬೇಕಾದ್ರೂ ಈ ಆತ್ಮಿಕ ಆಸ್ಪತ್ರೆಯನ್ನು ತೆರೀರಿ. ಮನೆ ಕಟ್ಸಿ, ಶಿವಬಾಬಾವ್ರ ಮನೆ, ಅದರಲ್ಲಿ ಈ ಆಸ್ಪತ್ರೆಯನ್ನು ತೆರೆಯೋದು ಎಂದು ಕೆಲವರು ಹೇಳ್ತಾರೆ. ಲೌಕಿಕ ಮನೆ ಕಟ್ಟಿದ್ರು ಒಂದು ಕೋಣೆ
ಬಾಬೋರ್ ಜ್ಞಾನ ಕೊಡೋದಕ್ಕೆ. ಅದಕ್ಕೆ ತಂದೆ ತಿಳಿಸ್ತಾರೆ, ಇದು ಮನೆ ಕಟ್ಸಿ ನಾಳೆ ಶರೀರ ಬಿಟ್ರೆ ಇಂದು ಇದೆಲ್ಲವೂ ಸಮಾಪ್ತಿ ಆಗ್ತದೆ. ಶರೀರ ಮೇಲೆ ಯಾವುದೇ ಭರವಸೆ ಇಲ್ಲ. ಈಗ ಏನಿದೆಯೋ ಅದರಲ್ಲಿಯೇ ಒಂದು ಕೋಣೆಯಲ್ಲಿ ಆತ್ಮಿಕ ಆಸ್ಪತ್ರೆ ಹಾಗೂ ಆತ್ಮಿಕ ಕಾಲೇಜನ್ನು ತೆರೆಯಿರಿ. ಅನೇಕರ ಕಲ್ಯಾಣ ಮಾಡುತ್ತೀರಂದ್ರೆ ಬಹಳ ಶ್ರೇಷ್ಠ ಪದವಿಯನ್ನ ಪಡೆಯೋರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೂ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ, ಸುಪ್ರಭಾತ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ್ ಆಗಿದೆ. ಮೊದಲನೇದು, ಶ್ರೀಮತದಂತೆ ತಮ್ಮನ್ನು ತಾವು ನೋಡಿಕೊಳ್ಳಿ. ಈ ವಿನಾಶ ಕಾಲದಲ್ಲಿ ಒಬ್ಬ ತಂದೆಯೊಂದಿಗೆ ನನಗೆ ಸತ್ಯ ಪ್ರೀತಿ ಇದೆಯೇ? ಮತ್ತೆಲ್ಲ ಸಂಘಗಳನ್ನು ಬಿಟ್ಟು ಒಬ್ಬ ಸಂಘ ಮಾಡಿದ್ದೇನೆಯೇ ಎಂದು ಯಾವುದೇ ವಿಕರ್ಮ ಮಾಡಿ ಅಸುರನಾಗುತ್ತಿಲ್ಲವೇ? ಹೀಗೆ ಪರಿಶೀಲನೆ ಮಾಡಿಕೊಂಡು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಬೇಕು. ಎರಡನೇದು, ಈ ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ. ಅದರಿಂದ ತಮ್ಮದೆಲ್ಲವನ್ನು ಸಫಲ ಮಾಡಿಕೊಳ್ಬೇಕು. ತಮ್ಮ ಸ್ಥಿತಿಯನ್ನು ಏಕರಸ ಅಚಲವನ್ನಾಗಿ ಮಾಡಿಕೊಳ್ಳಿ. ಅಚಲವನ್ನಾಗಿ ಮಾಡಿಕೊಳ್ಳಲು ಡ್ರಾಮಾ ರಹಸ್ಯ ಬುದ್ಧಿಯಲ್ಲಿಟ್ಕೊಂಡು ನಡೆಯಬೇಕು. ವರದಾನ ಆಗಿದೆ. ಪುನಃ ಪುನಃ ಸೋಲನ್ನು ಅನುಭವಿಸುವ ಬದಲು ಬಲಿಹಾರಿ ಆಗುವಂತಹ ಮಾಸ್ಟರ್ ಸರ್ವಶಕ್ತಿವಂತ ವಿಜಯಿ ಆಗಿರಿ. ತಮ್ಮನ್ನು ಸದಾ ವಿಜಯ್ ರತ್ನ ಎಂದು ತಿಳಿದುಕೊಂಡು ಪ್ರತಿ ಸಂಕಲ್ಪ ಹಾಗೂ ಕರ್ಮವನ್ನು ಮಾಡುತ್ತೀರಂದ್ರೆ ಎಂದಿಗೂ ಸೋಲಾಗಲು ಸಾಧ್ಯವಿಲ್ಲ. ಮಾಸ್ಟರ್ ಶಕ್ತಿವಂತನೆಂದಿಗೂ ಸೋಲನ್ನು ಅನುಭವಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಪುನಃ ಪುನಃ ಸೋಲಾಗುತ್ತಿದೆ ಎಂದರೆ ಧರ್ಮರಾಜನ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಹಾಗೂ ಭವಿಷ್ಯದಲ್ಲಿ ಹಾರವನ್ನು ತಯಾರು ಮಾಡಬೇಕಾಗ್ತದೆ. ದ್ವಾಪರದಿಂದ ಅನೇಕ ಮೂರ್ತಿಗಳಿಗೆ ಹಾರವನ್ನ ತೊಡಿಸುವವರು ಆಗಬೇಕಾಗ್ತದೆ. ಅದಕ್ಕೆ ಸೋಲನ್ನು ಅನುಭವಿಸುವ ಬದಲು ಬಲಿಹಾರಿ ಆಗಿಬಿಡಿ. ತಮ್ಮ ಸಂಪೂರ್ಣ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳುವ ಪ್ರತಿಜ್ಞೆ ಮಾಡುತ್ತೀರೆಂದರೆ ವಿಜಯಗಳಾಗುವಿರಿ. ಸ್ಲೋಗನ್: ಯಾವಾಗ ಶಬ್ದವು ಬಲಹೀನತೆಯನ್ನು ಸಿದ್ಧ ಮಾಡ್ತದೆ, ಅದರಿಂದ ಯಾವಾಗಲೂ ಮಾಡುವುದಿಲ್ಲ, ಈಗ ಮಾಡಬೇಕಾಗಿದೆ. ಯಾವಾಗಲೂ ಆದಾಗ ಅನ್ನೋದು ಶಬ್ದ ಬಿಟ್ಬಿಡ್ಬೇಕು. ಈಗನೇ ಅಂತ ತಕ್ಷಣ ಮಾಡುವಂಥವರಾಗಿ. ಒಳ್ಳೆಯದು. ಅವ್ಯಕ್ತ ಸೂಚನೆ: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿ. ಸಹನಶೀಲರಾಗಿ. ಈ ಬೇಹದ್ದಿನ ಸ್ಥಿತಿಯಲ್ಲಿ ಈ ಬೇಹದ್ದಿನ ವೇದಿಕೆಯಲ್ಲಿ ನಾನು ಆಟಗಾರ ಆಗಿದ್ದೇನೆ. ಈ ಸ್ಥಿತಿ ಸದಾ ಹರ್ಷಿತ ಮುಖರಾಗಿರುವ ಅನುಭವ ಮಾಡಿಸ್ತದೆ. ಯಾವುದೇ ಪ್ರಕಾರದ ಯಾವುದೇ ಮಾತು, ಯಾವುದನ್ನು ಪ್ರಪಂಚದವರು ಪರಿಸ್ಥಿತಿ ಆಪತ್ತು ಎಂದು ಹೇಳ್ತಾರೆ. ಆದರೆ ಆಟಗಾರನಾಗಿ ಆಟ ಆಡುವವರು ಮತ್ತು ಸಾಕ್ಷಿಯಾಗಿ ಆಟವನ್ನು ನೋಡುವವರು ಇಂತಹ ಆಪತ್ತಿನ ರೂಪವನ್ನು ಆಟವೆಂದು ತಿಳಿದು ಸಹನಶೀಲತೆಯ ಶಕ್ತಿಯಿಂದ ಮನೋರಂಜನೆಯ ಅನುಭವವನ್ನು ಮಾಡ್ತಾರೆ. ಒಳ್ಳೆಯದು. ಓಂ ಶಾಂತಿ.